ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಉದ್ವಿಗ್ನತೆ ಹಿನ್ನೆಲೆ ರಾಜ್ಯ ಮೇಲೆ ಬಂದಿದ್ದ ಇನಾಮ್ ಹಂಚಿನಾಳ ಗ್ರಾಮದ ಯೋಧರಿಗೆ ಸೇನೆಯಿಂದ ಬುಲಾವ್. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಇನಾಮ್ ಹಂಚಿನಾಳ ಗ್ರಾಮ. ವಾರದ ಹಿಂದಷ್ಟೇ ಮಗಳ ಜವಳ ಕಾರ್ಯಕ್ರಮಕ್ಕೆ ಬಂದಿದ್ದ ಯೋಧ ಮುತ್ತಪ್ಪನಿಗೆ ಮರಳಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಕರೆ ಕೊಡಲಾಗಿದೆ. ರಜೆ ಮೊಟಕುಗೊಳಿಸಿ ಸೇನೆಗೆ ವಾಪಸ್ ಆಗಲು ಸಜ್ಜಾಗಿದ್ದ ಯೋಧ ಸೇನೆ ಬುಲಾವ್ ಹಿನ್ನೆಲೆ ಪಶ್ಚಿಮ ಬಂಗಾಳಕ್ಕೆ ತೆರಳುತ್ತಾ ಇದ್ದಾರೆ. ಯೋಧ ಮುತ್ತಪ್ಪ ಸೇನೆಗೆ ವಾಪಸ್ ಹೊರಟ ಮುತ್ತಪ್ಪನಿಗೆ ಕೇಕ್ ಕತ್ತರಿಸಿ ಸೆಲೆಬ್ರೇಷನ್ ಮಾಡಿ ಕಳಿಸಿಕೊಟ್ಟಿದ್ದಾರೆ ಸ್ನೇಹಿತರು ಮತ್ತು ಕುಟುಂಬಸ್ಥರು. ನನ್ನ ಹೆಸರು ಮುತ್ತಪ್ಪ ಉಪಲ್ದಿನಿ ಅಂತ. ನಾವು ಪಶ್ಚಿಮ ಬಂಗಾಳದಲ್ಲಿ ಕೆಲಸ ಮಾಡ್ತಾ ಇರೋದು. ನಮ್ಮದು ರೆಜಿಮೆಂಟು 5 ಇಂಜಿನಿಯರ್ ರೆಜಿಮೆಂಟು. ಇವಾಗ ನಾನು ನನ್ನ ಮಗಳದ್ದು ಜಡಿ ತೆಗೆಸುವಾಗ 15 ದಿವಸ ಲೀವ್ ಬಂದಿದ್ದೆ. ಇವಾಗ ಅದು ಜಡಿ ಎಲ್ಲ ತೆಗೆಸಿದ್ವಿ. ಆಮೇಲೆ ಈ ಆಪ್ರೇಷನ್ ಸಲುವಾಗಿ ನಮ್ಮ ಮೇಲಧಿಕಾರಿಗಳು ತಕ್ಷಣ ನೀವು ಡ್ಯೂಟಿಗೆ ಹಾಜರಾಗಬೇಕಂತ ನಮಗೆ ಮೆಸೇಜ್ ಮಾಡಿದರು. ಆದ ಕಾರಣ ನಾವು ಇವಾಗ ಹೋಗ್ತಾ ಇದ್ವಿ. ಜಮಖಂಡಿ ತಾಲೂಕು ಹುಲ್ಯಾಳ ಗ್ರಾಮದ ಇನಾಮ್ ಹಂಚಿನಾಳ ಗ್ರಾಮದ ನಿವಾಸಿಗಳು ನಾವು. ಎಷ್ಟು ದಿವಸ ಆಯ್ತು ನೀವು ಅಲ್ಲಿ ಆರ್ಮಿ ಕೆಲಸ? 13 ವರ್ಷ ಆಯಿತು ಸರ್ವಿಸ್ ಮಾಡ್ತಾಯಿದ್ದು. ಇವಾಗ ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ 1 ವರ್ಷದಿಂದ ಸರ್ವಿಸ್ ಮಾಡ್ತಾಯಿದ್ದೀವಿ. ಈಗ ಇಲ್ಲಿ ಏನಕ್ಕೆ ಬಂದಿದ್ದೀರಿ ನೀವು? ಇವಾಗ ನನ್ನ ಮಗಳದ್ದು ಜಡಿ ತೆಗೆಸಿತ್ತು. ಆದ ಕಾರಣ ನಾವು ಲೀವ್ ತೊಗೊಂಡು ಬಂದಿದ್ವಿ. ನಾವು ಲೀವ್ ಮೊಟಕುಗೊಳಿಸಿ ನಮಗೆ ಡ್ಯೂಟಿಗೆ ಹಾಜರಾಗಬೇಕು ಅಂತ ಆದೇಶ ಬಂತು. ಇವಾಗ ಹೋಗ್ತಾ ಇದ್ದೀವಿ. ಈಗ ನೀವು ದೇಶ ಸಲುವಾಗಿ ಏನು ನಿಮ್ಮ ಇದನ್ನೇನು ಗುರಿ ಏನು? ಯಾವುದೇ ಕಾರಣಕ್ಕೂ ಭಾರತ ಯಾರ ಎದುರಿಗೂ ತಲೆ ತಗ್ಗಿಸಬಾರದು ಅನ್ನೋದೇ ನಮ್ಮ ಧ್ಯೇಯ ವಾಕ್ಯ. ದೇಶಕ್ಕಾಗಿ ನಾವು ಪ್ರಾಣ ಕೂಡ ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.